ಹೆಲೋ ಮಮ್ಮೀಸ್, ನಮ್ಮ ಮಕ್ಕಳು ಬಾಡಿ ಹೈಡ್ರೇಟೆಡ್ ಆಗಿರಿಸೋದು ಅಮ್ಮಂದ್ರ ಕರ್ತವ್ಯ ಆಗಿರುತ್ತೆ. ಈಗಿರೋ ಬಿಸಿಲಿಗಂತೂ ನಾವು ಮಕ್ಕಳಿಗೆ ಎಷ್ಟೇ ನೀರು ಕುಡಿಸಿದ್ರು ಕೂಡ ಬಾಡಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ತಪ್ಪಿಸ್ಬೇಕು ಅಂದರೆ ನಾವು ಮಕ್ಕಳಿಗೆ ಎಳ್ನೀರನ್ನ ಕೊಡಬೇಕಾಗತ್ತೆ. ಯಾವಾಗಿಂದ ಕೊಡಬೇಕು ಅಂತ ಕೂಡ ಹೇಳ್ತೀನಿ, ಹಾಗೆ ಯಾವ ಥರ ಕೊಡಬೇಕು ಅಂತಲೂ ಹೇಳ್ತೀನಿ. ಇನ್ನು ಇದ್ರ ಬೆನಿಫಿಟ್ಸ್ ಅಂತೂ ನೀವು ತಿಳ್ಕೊಳ್ಳೇಬೇಕು, ಅವಾಗ ನೀವೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಥರ ರೆಸಿಪೀಸ್ ನನ್ನ ಅಕೌಂಟಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ನಿಮ್ಮ ಮಕ್ಕಳಿಗೂ ಮಾಡ್ಕೊಡೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋನ ಮಕ್ಕಳಿರೋಂಥವ್ರಿಗೆ ಖಂಡಿತ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ಎಳ್ನೀರನ್ನ ಯಾವಾಗಿಂದ ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಎಳ್ನೀರನ್ನ ಮಕ್ಕಳಿಗೆ ನಾವು 6 ಮಂತ್ ಪ್ಲಸ್ ಇಂದನೂ ಕೊಡ್ಬೋದು. ನಾವು ಯಾವಾಗ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀವಿ ಆವಾಗಿಂದ ಕೊಡ್ಬೋದು. ಬಟ್ ಜಾಸ್ತಿ ಕ್ವಾಂಟಿಟಿ ಕೊಡೋಷ್ಟಿಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಕ್ಕಳಿಗೆ ಕೊಡ್ತಾ ಬರಬೇಕಾಗತ್ತೆ. ಇನ್ನು ತುಂಬ ಜನ ಅನ್ಕೊಳ್ಬೋದು ಎಳ್ನೀರು ಕೊಡೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಅಂತ. ಬಟ್ ಕೋಲ್ಡ್ ಆಗೋದಿಲ್ಲ. ಯಾವಾಗ ಕೊಡಬೇಕು ಅಂತ ನಾವು ತಿಳ್ಕೊಬೇಕಾಗತ್ತೆ. ಎಳ್ನೀರನ್ನ ಮಕ್ಕಳಿಗೆ ಲೂಸ್ ಮೋಷನ್ ಟೈಮಲ್ಲಿ ನಾವು ಕುಡಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಲೂಸ್ ಮೋಷನ್ನ ತಡಿಬೋದು. ಯಾಕಂದರೆ ಮಕ್ಕಳ ಬಾಡಿಗೆ ಆದಷ್ಟು ನಾವು ಲಿಕ್ವಿಡ್ಸ್ ಥರದ್ದು ಕೊಡ್ತಾ ಇರಬೇಕಾಗತ್ತೆ ಲೂಸ್ ಮೋಷನ್ ಟೈಮಲ್ಲಿ. ಮಕ್ಕಳ ಬಾಡಿನ ಆದಷ್ಟು ನಾವು ಡಿಹೈಡ್ರೇಟ್ ಆಗ್ದಂಗೆ ನೋಡ್ಕೊಳ್ತಾ ಇರಬೇಕು. ಸೊ ಈ ಥರ ಎಲ್ಲನೂ ನಾವು ಕೊಡ್ತಾ ಇದ್ರೇ ಮಕ್ಕಳ ಬಾಡಿ ಹೈಡ್ರೇಟೆಡ್ ಆಗಿರೋದಕ್ಕಾಗತ್ತೆ, ಹೆಲ್ತಿಯಾಗಿ ಕೂಡ ಇರ್ತಾರೆ ಮಕ್ಕಳು. ಇನ್ನು ತುಂಬ ಜನ ಕೇಳ್ತಾ ಇದ್ರಿ ಲೂಸ್ ಮೋಷನ್ ಟೈಮಲ್ಲಿ ಯಾವ ಥರ ಫುಡ್ನ ಮಕ್ಕಳಿಗೆ ಕೊಡಬೇಕು ಅಂತ. ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಹೋಗಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಂಡು ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬರುತ್ತೆ. ಸೊ ದಟ್ ನೀವು ನೋಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಎಳ್ನೀರನ್ನ ಮಕ್ಕಳಿಗೆ ಸ್ವಲ್ಪ ಏಜ್ ನೋಡಿಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕೊಡ್ತಾ ಬನ್ನಿ, ಮಕ್ಕಳಿಗೆ ರೂಢಿ ಆಗುತ್ತೆ. ಯಾವುದೇ ಥರ ಕೋಲ್ಡ್ ಅಂತೂ ಆಗೋದಿಲ್ಲ. ನಮ್ಮ ಪಾಪಗೆ ನಾನು 7 ಮಂತ್ಸ್ ಇದ್ದಾನು ಅವಳಿಗೆ ಎಳ್ನೀರು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಫುಡ್ ಎಲ್ಲ ನಾನು ಫ್ರೂಟ್ಸ್, ಕಲ್ಲಂಗಡಿ ಆಗಿರ್ಬೋದು ಎಲ್ಲ ಕೂಡ ನಾನು ಅವಾಗೆ ಸ್ಟಾರ್ಟ್ ಮಾಡಿದ್ದೆ. ಯಾವುದೇ ಥರ ಕೋಲ್ಡ್ ಆಗಿಲ್ಲ. ನೀವು ಕೂಡ ಭಯ ಪಡಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಮಕ್ಕಳಿಗೆ ಹೈಡ್ರೇಟೆಡ್ ಆಗಿರೋದಕ್ಕೆ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಎಳ್ನೀರಾಗಿರ್ಬೋದು, ಈ ಥರ ಎಲ್ಲದೂ ಕೊಡೋದಕ್ಕೆ ಟ್ರೈ ಮಾಡಿ. ಇನ್ನಷ್ಟು ಹೆಲ್ತಿ ಟಿಪ್ಸ್ನ ಹೇಳ್ತಾ ಇರ್ತೀನಿ. ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್.